ರೈತರಿಗೆ ಯಾವುದೇ ಮುನ್ಸೂಚನೆ ನೀಡದೆ ರಸ್ತೆ ಅಗಲೀಕರಣ ಕಾಮಗಾರಿ ಕೈಗೊಂಡಿರುವುದಕ್ಕೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುರಡಿ ಚಿಕ್ಕಮ್ಯಾಗೇರಿ ಸಂಪರ್ಕಿಸುವ ಸೀಮಾ ರಸ್ತೆಯ ಅಗಲೀಕರಣ ಹಾಗೂ ಮೆಟಲಿಂಗ್ ಕಾಮಗಾರಿಗೆ ಸುಮಾರು 2.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಪಂಚಾಯತ್ ರಾಜ್ ಉಪ ಇಂಜಿನಿಯರ್ ವಿಭಾಗದ ವತಿಯಿಂದ ಕಾಮಗಾರಿ ನಡೆಯುತ್ತಿದ್ದು, ರೈತರ ಒಪ್ಪಿಗೆ ಹಾಗೂ ನೋಟಿಸ್ ಇಲ್ಲದೆ ಜಮೀನುಗಳ ಪಕ್ಕದಲ್ಲಿ ಜೆಸಿಬಿ ಯಂತ್ರಗಳ ಮೂಲಕ ರಸ್ತೆ ವಿತರಣೆ ನಡೆಸಲಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ಕಾಮಗಾರಿ ವೇಳೆ ನೂರಾರು ಗಿಡಮರಗಳು ನಾಶವಾಗಿದ್ದು, ನೀರಾವರಿ ತೋಟಗಳಿಗೆ ಹಾನಿಯಾಗಿದೆ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಎರಡೂ ಬದಿಗಳಲ್ಲಿ ಆಳವಾದ ಕಾಲುವೆ ತೋಡಿ ತೆಗೆದ ಮಣ್ಣನ್ನೇ ರಸ್ತೆಗೆ ಬಳಸಲಾಗಿದೆ. ಇದರಿಂದ ಮಳೆಗಾಲದಲ್ಲಿ ಫಲವತ್ತಾದ ಮಣ್ಣು ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ಒಬ್ಬ ರೈತನ ತೆಂಗಿನ ತೋಟದಲ್ಲಿರುವ ಸುಮಾರು 40 ತೆಂಗಿನ ಮರಗಳನ್ನು ತೆರವುಗೊಳಿಸುವಂತೆ ಸೂಚಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ರಾಜಕೀಯ ಪ್ರಭಾವ ಬಳಸಿ ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ಕಾಮಗಾರಿ ಮಾಡಲಾಗ್ತಾ ಇದೆ ಎಂದು ಸ್ಥಳೀಯರು ದೂರಿದ್ದಾರೆ. ಭೂಮಿ ಹಾಗೂ ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಹಾಗೂ ರೈತರ ಮೇಲಿನ ದಬ್ಬಾಳಿಕೆ ನಿಲ್ಲಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಿಆದಿ ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ದೌರ್ಜನ್ಯ ಪರಮಿತಿಲ್ಲ. ಇಲ್ಲಿ ಯಾರು ರೈತರು ತೊಂದರೆ ಇಲ್ಲ. ರಸ್ತೆಯಲ್ಲಿ ಬಿಡ್ತೋ ಗೊತ್ತಿಲ್ಲ. ರೈತ ಹಚ್ಚಿ ಬೇಸಿದ ಪರಿಹಾರ ಕೊಡ್ಬೇಕ ಬೇಡ. ಅವ್ನು ಪೈಪ್ಲೈನ್ ಮಾಡ್ಕೊಂಡಾನ, ಅದಕ್ಕೆ ಪರಿಹಾರ ಹಿಂದಿನ ರೈತರಿಗೆ ಹಂಗ ಮಾಡ್ಕೊಂತ ಬಂದಾರ. ಇದು ಸರ್ಕಾರದ ಕಟ್ಟ ದ್ರೋಣ ನಿರ್ಧಾರ ಮತ್ತು ರಾಜಕಾರಣಿಗಳ ಪರಿಣಾಮದಿಂದ ರಾಯರೆಡ್ಡಿ ಅವರ ಕೈವಾಡದಿಂದ ಈ ತರ ಆಗೈತಿ ಕಾರ್ಯಕರ್ತರಿಂದ ನನ್ನ ಭಾವನೆ. ಈಗ ನಿಮ್ಮಲ್ಲಿ ನಾನು ಕೇಳ್ತೀನಿ, ನೀವು ನಮ್ಗಿಂತ ಬುದ್ಧಿವಂತರಿದ್ದೀರಿ. ಒಂದು ಈ ಗಿಡ ಹೋತು, ಅಲ್ಲಿ ಹೊಲ ಲಾಸ್ ಮಾಡಿದ್ರು, ಇಲ್ಲಿ ಹೊಲ ಲಾಸ್ ಮಾಡಿದ್ರು, ಎಲ್ಲ ದಬ್ಬಾಳಿಕೆ ಮೇಲೆ